ಅಂತ ಅಂದ್ರೆ ಒಂದು 3 ಪಕ್ಷ ಇದ್ದಿದ್ದು 6 ಪಕ್ಷ ಆಗಿದೆ ಡಿವೈಡ್ ಆಗಿ. ಮತ್ತೊಂದ್ ಕಡೆ ಏನು ಪ್ರಕಾಶ್ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟ ಹಾಗಿನ ಪಕ್ಷ ಕೂಡ ಈ ಬಾರಿ ಬಹಳ ಆಕ್ಟಿವ್ ಆಗಿ ಅಭ್ಯರ್ಥಿಗಳನ್ನ ಇಳಿಸಿದೆ. SP, OIC ಇಂಡಿ ಕೂಟದ ಕೆಲ ಪಕ್ಷಗಳ ಅಭ್ಯರ್ಥಿಗಳು ಕೂಡ ಈ ಬಾರಿ ಅಲ್ಲಿರುವಂತಹ ಕಾರಣಕ್ಕಾಗಿ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ. ಬಂಡಾಯದ ಹೊಡೆತ ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷಗಳಿಗೂ ಬಹಳ ಜೋರಾಗಿ ಬಿದ್ದಿರುವಂತದನ್ನ ನಾವು ನೋಡ್ತಾ ಇದ್ವಿ. ಚನ್ನಪಟ್ಟಣದಲ್ಲಿ EVM ಮತ ಎಣಿಕೆ ಆರಂಭ ಆಗ್ತಾ ಇದೆ. 1 ರಿಂದ 14 ಮತಗಟ್ಟೆಗಳ ಮತ ಎಣಿಕೆ ಇದೀಗ ಅಧಿಕೃತವಾಗಿ ಆರಂಭ ಆಗಿದೆ. ನಾವು ನೋಡ್ತಾ ಇದ್ದೀವಿ ಚನ್ನಪಟ್ಟಣದ ವಿವರಗಳನ್ನ. 1 ರಿಂದ 14 ಮತಗಟ್ಟೆಗಳ ಮತ ಎಣಿಕೆ ಆರಂಭ ಆಗಿದೆ. ಸ್ಕ್ರೀನ್ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ. NDA 70 ಕ್ಷೇತ್ರಗಳಲ್ಲಿ, MVA 56 ಕ್ಷೇತ್ರಗಳಲ್ಲಿ ಮುನ್ನಡೆ. ಮಹಾವಿಕಾಸ್ ಅಘಾಡಿ 56 ಕ್ಷೇತ್ರಗಳಲ್ಲಿ, ಮಹಾಯುತಿ NDA ನೇತೃತ್ವದ ಮಹಾಯುತಿ 72 ಕ್ಷೇತ್ರಗಳಲ್ಲಿ ಮುನ್ನಡೆ. 288 ಕ್ಷೇತ್ರಗಳ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇನ್ನು ಚನ್ನಪಟ್ಟಣದಲ್ಲಿ 1 ರಿಂದ 14 ಮತಗಟ್ಟೆಗಳ ಎಣಿಕೆ ಆರಂಭ ಆಗಿದೆ. EVM ಮತ ಎಣಿಕೆ ಈಗ ಆರಂಭ ಆಗಿದೆ. ಇಲ್ಲಿಂದ ಶುರುವಾಗುತ್ತೆ. ರೋಚಕ ಘಟ್ಟವನ್ನು ತಲುಪಿದರೂ ಕೂಡ ಆಶ್ಚರ್ಯ ಇಲ್ಲ. ಕೊನೆ ಕ್ಷಣದಲ್ಲಿ 2020 ಮ್ಯಾಚ್ ನೋಡಿದಂಗೆ ಯಾರು ನಿಂದಾಗ್ತಾರೆ ಏನು ಎತ್ತ ಅಂತ. 20 ಸುತ್ತಿನಲ್ಲಿ ನೋಡ್ಬೇಕು ಯಾರನ್ನ ಹಿಂದಕ್ಕೆ ಹಾಕ್ತಾರೆ, ಯಾರು ಮುಂದಕ್ಕೆ ಹೋಗ್ತಾರೆ, ಏನು ಎತ್ತ ಅಂತ. ಮಹಾಯುತಿ ಮಹಾರಾಷ್ಟ್ರದಲ್ಲಿ ಮುನ್ನಡೆಯನ್ನ ಕಾಣ್ತಾನೆ ಇದೆ. 72 ಕ್ಷೇತ್ರಗಳಲ್ಲಿ, ಈಗ 64 ಕ್ಷೇತ್ರ ಅಂತ ಬರ್ತಾ ಇದೆ. ಇಲ್ಲ, 72 ಕ್ಷೇತ್ರಗಳಲ್ಲಿ ಮಹಾಯುತಿ ಮುನ್ನಡೆ. ಇನ್ನು ಮಹಾವಿಕಾಸ್ ಅಘಾಡಿ 59 ಕ್ಷೇತ್ರಗಳಲ್ಲಿ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಈ ಬ್ರೇಕಿಂಗ್ ಕೊಡ್ತೀವಲ್ಲ, ಆ ಬ್ರೇಕಿಂಗ್ ಮತ್ತೆ ಪಕ್ಕದಲ್ಲಿ ಸ್ವಲ್ಪ ಟ್ಯಾಲಿ ಆ ಕಡೆ ಆಗಬಹುದು. ಯಾಕಂದ್ರೆ ಅದು ನಿರಂತರವಾಗಿ ಅಪ್ಡೇಟ್ ಆಗ್ತಾ ಇರುತ್ತೆ ಸ್ಕ್ರೀನ್ ಎಡಭಾಗದಲ್ಲಿ. ಹಾಗಾಗಿ ಏನು ಅಂತಂದ್ರೆ 72 ಕ್ಷೇತ್ರಗಳಲ್ಲಿ NDA, ಮಹಾವಿಕಾಸ್ ಅಘಾಡಿ 59 ಕ್ಷೇತ್ರಗಳಲ್ಲಿ. ಜಾರ್ಖಂಡ್ನ ವಿವರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಜಾರ್ಖಂಡ್ನಲ್ಲೂ ಕೂಡ ಆದಂತ ತಪ್ಪುಗಳಿದೆಯಲ್ಲ. ಮುಖ್ಯಮಂತ್ರಿನೇ ಹೋಗಿದ್ದು, ತೀರಾ ಮುಖ್ಯಮಂತ್ರಿಗಳು ಜೈಲಲ್ಲಿ ಇದ್ಕೊಂಡು ನಾವು ಅಧಿಕಾರ ಮಾಡ್ತೀವಿ ಅನ್ನೋಷ್ಟರ ಮಟ್ಟಿಗೆ ಹೋದ್ರೆ ರಾಜಕೀಯ ನೆಗೆದು ಬಿದ್ದೋಯ್ತು ಅಂತಲೇ ಅರ್ಥ. ಕರೆಕ್ಟ್. ಅವರು ತಪ್ಪು ಮಾಡಿರ್ತಾರೋ ತಪ್ಪು ಮಾಡಿರಲ್ವೋ ಪ್ರಶ್ನೆ ಬೇರೆ. ತೀರಾ ಅಷ್ಟು ಭಂಡರಾಗ್ಬಿಟ್ರೆ ರಾಜಕಾರಣಿಗಳು, ಇನ್ನೇನು ಮುಗೀತು ಕತೆ? ಇನ್ಯಾವನು ಇಲ್ವೇ ಅಲ್ವಾ ಹಾಗಾದ್ರೆ ಅಧಿಕಾರ ಮಾಡಕ್ಕೆ? ಅಲ್ಲಾಗಿದ್ದು ಅದನ್ನೇನೆ. ಚಬ್ಬೈಸವರನ್ನು ಮುಖ್ಯಮಂತ್ರಿ ಮಾಡೋದ್ರು, ವಾಪಸ್ ಬಂದಾದ್ಮೇಲೆ ಮನೆ ಕಳಿಸಿದ್ರು. ಕಡಿಮೆ ಅವಧಿಯಲ್ಲಿ ಮತ್ತೆ ಬಂದು ಕೂತ್ಕೊಂಡಿದ್ದು 5 ತಿಂಗಳಾದ್ಮೇಲೆ ಬಿಜೆಪಿ ಅಭ್ಯರ್ಥಿ. ಓಕೆ. ಇನ್ನು ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಆರಂಭಿಕ ಮುನ್ನಡೆ ಕಂಡು ಬರ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು EVM ಮತ ಎಣಿಕೆಯಲ್ಲೂ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ಗೆ ಆರಂಭಿಕ ಹಿನ್ನಡೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಇದು ಕೇವಲ ಆರಂಭಿಕ ಟ್ರೆಂಡ್. ನಿಮಗೆ ಗೊತ್ತಿರಲಿ, ಇನ್ನೊಂದು 1-1.5 ಗಂಟೆಯಲ್ಲಿ ಬಹುತೇಕ ನಮ್ಗೊಂದು ಟ್ರೆಂಡ್ ಗೊತ್ತಾಗುತ್ತೆ. ಯಾಕೆ ಅಂತ ಅಂದ್ರೆ ಸುಮಾರು 20 ಸುತ್ತಿನ ಮತ ಎಣಿಕೆ ಆಗ್ಬೇಕಾಗಿದೆ ಅನ್ನುವಂಥದ್ದು ಒಂದು. 2 ಲಕ್ಷಕ್ಕೂ ಅಧಿಕ ಮತಗಳು ಅಲ್ಲಿ ಪೋಲಾಗಿರುವಂತಹ ಕಾರಣಕ್ಕಾಗಿ ಈ ಬಾರಿ ಬಹಳ ಕುತೂಹಲ ಮೂಡಿಸಿದೆ. ಇನ್ನೊಂದು ವಿಚಾರ ಅಂತ ಅಂದ್ರೆ, ಮೊನ್ನೆ ತನಕನೂ ಕೂಡ ಒಂದ್ ರೀತಿ ಸೋಲೊಪ್ಕೊಂಡ್ಬಿಟ್ರ CP ಯೋಗೇಶ್ವರ್ ಅವರು ಅನ್ನುವಂತ ರೀತಿಯಾಗಿದ್ದಂತ ಅವರ ಆ ನಡವಳಿಕೆ, ಅವರ ಮಾತಿನ ಶೈಲಿ ಅಥವಾ ಅವರ ಪಕ್ಷದ ಕಾನ್ಫಿಡೆನ್ಸ್ 2 ದಿನಗಳಲ್ಲಿ ಹೇಗೆ ಬದಲಾಯಿತು ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಕನಿಷ್ಠ 20,000 ಮತಗಳ ಅಂತರದಲ್ಲಿ ನಾವು ಗೆಲ್ತೀವಿ ಅನ್ನುವಷ್ಟರ ಮಟ್ಟಿಗಿನ ವಿಶ್ವಾಸವನ್ನ ಕಾಂಗ್ರೆಸ್ ಪಾಳೆಯ 2 ದಿನದಿಂದ ಈಚೆಗೆ ವ್ಯಕ್ತಪಡಿಸೋದಕ್ಕೆ ಶುರುವಾಯಿತು. ಕುಮಾರಸ್ವಾಮಿ ಅವರು ಯಥಾ ಪ್ರಕಾರವಾಗಿ ಜನಾಭಿಪ್ರಾಯ ಬಂದಿದೆ, ಅಂದ್ರೆ ಅವರ ಆಲ್ರೆಡಿ EVM ಅಲ್ಲಿ ಇದೆ, ಅದು ಪ್ರಕಟ ಆಗುವಷ್ಟದಷ್ಟೇ ಬಾಕಿ, ಕಾಯೋಣ ಅನ್ನುವಂತ ರೀತಿ ಆಗ್ತಾ ಇದ್ದಾರೆ. ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಆರಂಭಿಕ ಹಂತದಿಂದನೂ ಕೂಡ ಅವರು ಬಹಳ ಒಂದ್ ರೀತಿ ಏನ್ ಹೇಳ್ತಾರಲ್ಲ, ಏನು ಅಲ್ಲ, ಇಲ್ಲಿ ತನಕ ಕಾಣದಿರುವಂತ ಪ್ರಬುದ್ಧತೆಯನ್ನು ಎಕ್ಸಾಕ್ಟ್ಲಿ ಪ್ರತಿ ಮಾತಲ್ಲೂ ಕೂಡ ಎಲ್ಲೊಂದ್ರೆ ಯಾವುದು ಕೂಡ ಅವ್ರದ್ದು. ಯಾಕಂದ್ರೆ ಇವ್ರು ನಿಸೀಮರು ಈ ಕಡೆ ಭಾಗದಲ್ಲಿ. ಹೌದು ನೋಡಿ, ಸುಮಲತಾ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಮೊದಲು ಬಂದು ರೇವಣ್ಣ ಅವ್ರು ಹಾಕಿದ್ರು ಬಾಂಬ್ನ. ಕರೆಕ್ಟ್. ಗಂಡ ಸತ್ತ 3 ತಿಂಗಳಾಗಿಲ್ಲ, ಯಾಕೆ ಬೇಕ್ರಿ ಯಮನಿಗೆ ಚುನಾವಣೆ, ಅಲ್ಲಿಂದ ಶುರುವಾಯ್ತು ನೋಡಿ. ಅದಾದ್ಮೇಲೆ ಅದನ್ನ ಕೆಲವರು ಬಹಳ ಯಶಸ್ವಿಯಾಗಿ ಮುಂದುವರಿಸಿದ್ರು. ಹೌದು.